ನಟ ದರ್ಶನ್ ಮಹಿಳಾ ಅಭಿಮಾನಿ ವಿರುದ್ಧ ಜೆಡಿಎಸ್ ದೂರು ನೀಡಿದೆ. ಶ್ರೀ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಂತ ಅಭಿಮಾನಿ ಮಂಗಳ ಎಂಬಾಕೆ ಮೇಲೆ ಜೆಡಿಎಸ್ ನಿಂದ ದೂರು ನೀಡಲಾಗಿದೆ. ಕ್ಯಾರ್ಪೇಟೆ ಟೌನ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಮಂಗಳ ಎನ್ನುವ ಮಹಿಳೆ ಮೇಲೆ ತಾಲೂಕು ಘಟಕದ ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್ ದೂರನ್ನ ನೀಡಿದ್ದಾರೆ. ಒಂದಷ್ಟು ಅಭಿಮಾನಿಗಳು ಸಿಕ್ಕಾಪಟ್ಟೆ ಮಾತನಾಡ್ತಾ ಇದ್ರು. ನಟ ದರ್ಶನ್ ಮಹಿಳಾ ಅಭಿಮಾನಿ ವಿರುದ್ಧ ಜೆಡಿಎಸ್ ದೂರು ನೀಡಿದೆ. ಸೊ ಈಕೆನೆ ಈ ಹೆಂಗಸೆ ನಾವು ಮಾತನಾಡಿರುವಂಥದ್ದು ಅಂತ ಈಗ ಶ್ರೀ ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದಾರೆ. ಸೊ ಆ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಬಾಯಿಗೆ ಬಂದ ಹಾಗೆ ಈಕೆ ಮಾತನಾಡಿದ್ದಾಳೆ ಅಂಥೇಳಿ ಈಗ ದೂರು ನೀಡಲಾಗಿದೆ. ಸೊ ಮೊನ್ನೆ ಕೂಡ ಮಾಧ್ಯಮ ಜೊತೆ ಮಾತನಾಡಬೇಕಾದ್ರೂ ಕೂಡ ಒಂದಷ್ಟು ಮಾತು ಬಂದಿತ್ತು ಈ ಮಹಿಳೆಯಿಂದ. ಕೇಂದ್ರ ಸಚಿವ ಎಚ್ ಡಿ ಕೆ ವಿರುದ್ಧ ಈಗ ಮಾತನಾಡೋದಕ್ಕೆ ಕೊಲೆ ಅಪರಾಧ ಬರುವಂತೆ ಕುಮಾರಸ್ವಾಮಿ ಮಾಡಿದ್ದಾನೆ ಅಂತ ಈಕೆ ಹೇಳಿತ್ತು. ದುಡ್ಡು ಕೊಟ್ಟು ದರ್ಶನ್ ವಿರುದ್ಧ ಧಿಕ್ಕಾರ ಕೂಗಿಸ್ತೀಯಾ? ಸುಮಲತಾ ಮಂಡ್ಯದಲ್ಲಿ ನಿನಗೆ ಸ್ಪರ್ಧಿಸೋಕೆ ಚಾನ್ಸ್ ಕೊಟ್ಟಿದ್ದು, ಸುಮಲತಾಯಿಂದ ನಿನಗೆ ಚಾನ್ಸ್ ಸಿಕ್ತು ಅಂತ ಈಕೆ ಮಾತನಾಡಿರೋದು. ಚಾನ್ಸ್ ಕೊಟ್ಟಿರೋದಕ್ಕೆ ಡಿಬಾಸ್ ವಿರುದ್ಧ ಸ್ಕೆಚ್ ಹಾಕ್ತೀಯಾ ಅಂತ ಈಕೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ಲು ಅಂತ. ಸುಮಲತಾರಿಂದ ಭಿಕ್ಷೆ ಹಾಕಿಸ್ಕೊಂಡ ಮಗ ನೀನು ಅಂತ ಆವಾಸ್ ಹಾಕಿರುವಂಥದ್ದಾಗಿದೆ. ಏಕವಚನ ಬಳಸಿದ್ದಳತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸಿರುವಂಥ ವಿಡಿಯೋ ವೈರಲ್ ಆಗಿದೆ. ಈಗ ಮಹಿಳೆ ವಿರುದ್ಧ ಸಿಡಿದಿದ್ದು ಜೆಡಿಎಸ್ ಕಾರ್ಯಕರ್ತರು ದೂರು. ಒಂದಷ್ಟು ದರ್ಶನ್ ಅಭಿಮಾನಿಗಳು ಬಹಳ ಸೆನ್ಸಿಬಲ್ ಆಗಿ ಮಾತನಾಡಿದ್ದಾರೆ, ಅದು ಒಪ್ಪುವಂಥದ್ದು. ಆದರೆ ಇಂಥ ಮಾತುಗಳೆಲ್ಲ ಇದೆಯಲ್ಲ, ಇದನ್ನ ಖಂಡಿತ ಯಾರೂ ಕೂಡ ಒಪ್ಪೋದಿಲ್ಲ. ಈಕೆ ಮೀಡಿಯಾ ಬಗ್ಗೆ ಕೂಡ ಮಾತನಾಡಿದ್ದಾಳೆ, ಜೊತೆಗೆ ನಾಯಕರುಗಳ ಬಗ್ಗೆ ಕೂಡ ಮಾತನಾಡಿರುವಂಥದ್ದಾಗಿದೆ. ಅಭಿಮಾನಿಗಳದ್ದು ಅಭಿಮಾನ ಇದೆ, ಆದರೆ ಎಲ್ಲರೂ ಕೂಡ ಮಾತು ಎಲ್ಲಿರಬೇಕು ಅಲ್ಲಿದ್ರೆ ಉತ್ತಮ. ಸೊ ಭಾಳಷ್ಟು ಮಂದಿ ಆಗಲೇ ಹೇಳಿದ ಹಾಗೆ ದರ್ಶನ್ ಅಭಿಮಾನಿಗಳು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೌದು, ನಮ್ಮ ಬಾಸಿಗೆ ಈ ರೀತಿಯಾಗಿ ಆಗಬಾರ್ದಿತ್ತು, ಬೇಗ ಹೊರಬರ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ, ಅದೆಲ್ಲ ಅಕ್ಸೆಪ್ಟೆಡ್. ಆದರೆ ವಿಪರೀತವಾದಂಥ ಇಂಥ ಅಭಿಮಾನ ಬೇರೆಯವ್ರನ್ನೆಲ್ಲ ನಿಂದಿಸ್ಕೊಂಡು ಮಾತನಾಡೋದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೊಂದು ಹೊಸ ವಿಷಯ ಏನಪ್ಪಾ ಅಂದ್ರೆ, ಕುಮಾರಸ್ವಾಮಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ. ಮಂಡ್ಯದಲ್ಲಿ ಸುಮಲತಾ ಮೇಡಮ್ ಅವರು ನಿನ್ಗೆ ಮಂಡ್ಯದಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಕ್ಕೆ ಚಾನ್ಸ್ ಕೊಟ್ಟಿದ್ಕೆ ನಮ್ಮ ಡಿಬಾಸ್ ಅವ್ರಿಗೇನೆ ನೀನು ಸ್ಕೆಚ್ ಆಗ್ತೀಯಾ? ನಿಮ್ಮಪ್ಪ ನೋಡೋ ಒಳ್ಳೆ ದಾನಕರಣ ಸೂರಂತರ ಇದ್ದಾನೆ, ನೀನ್ ನೋಡ್ರ ನಮ್ ಡಿಬಾಸ್ ಅವ್ರಿಗೇನೆ ಈ ತರ ಕೆಟ್ಟ ಅಭಾರ್ಥ ಮರ ಮಾಡ್ತೀಯ. ಮಂಡ್ಯದಲ್ಲಿ 150 ರೂಪಾಯಿ ಎಲ್ಲ ದುಡ್ಡು ಕೊಟ್ಬಿಟ್ಟು ಏನೋ ಧಿಕ್ಕಾರ ಕೂಗಿಸ್ತೀಯ. ಕಳ್ಳನ್ ಮಗನೇ. ಡಿಬಾಸ್ ಅವ್ರಿಗೆ ಮಂಡ್ಯದಲ್ಲಿ ಒಂದ್ ಹೆಸರು ಅಂತ ಇದೆ, ಒಂದ್ ಗತ್ತು ಅಂತ ಇದೆ. ಒಳ್ಳೆ ಭಿಕ್ಷೆ ಹಾಕಿದ್ರಲ್ವ ನಿನ್ಗೆ, ಕುಮಾರಸ್ವಾಮಿಗೆ ಭಿಕ್ಷೆ ಹಾಕಿದ್ರು ಸುಮಲತಾ ಮೇಡಮ್. ಇನ್ನೊಂದು ಹೊಸ ವಿಷಯ ಏನಪ್ಪಾ ಅಂದ್ರೆ, ಕುಮಾರಸ್ವಾಮಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ. ಮಂಡ್ಯದಲ್ಲಿ ಸುಮಲತಾ ಮೇಡಮ್ ಅವರು ನಿನ್ಗೆ ಮಂಡ್ಯದಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಕ್ಕೆ ಚಾನ್ಸ್ ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಮೊನ್ನೆಯಿಂದ ಒಂದಷ್ಟು ದರ್ಶನ್ ಅಭಿಮಾನಿಗಳಿಗೆ ಬೇಸರ ಆಗಿದೆ, ಅದನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಒಂದಷ್ಟು ಪ್ರಜ್ಞಾವಂತಿಕೆಯಿಂದ ಮಾತನಾಡಿದರೆ, ಕೆಲವರು ಮಾತಲ್ಲಿ ಕಂಟ್ರೋಲ್ ಇಟ್ಕೊಂಡಿಲ್ಲ. ಅದರಲ್ಲಿ ಈಕೆ ಕೂಡ ಒಬ್ಬಾಕೆ. ಸೊ ಏನು ಕುಮಾರಸ್ವಾಮಿ ವಿಚಾರವಾಗಿ ಏನ್ ಹೇಳಿದ್ದಾರೆ, ಏನಾಗಿದೆ, ಜೊತೆಗೆ ಕಂಪ್ಲೇಂಟ್ ನಲ್ಲಿ ಏನು ಉಲ್ಲೇಖ ಆಗಿದೆ ಅಂತ? ಅವಿನಾಶ್, ಅಂದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ದಾರೆ, ಕೆಲವರನ್ನ ಈಗಾಗಲೇ ಜೈಲಿಗೂ ಕೂಡ ಕಳಿಸಿದ್ದಾರೆ. ಈ ಒಂದು ಘಟನೆ ನಡೆದ ನಂತರದಲ್ಲಿ ಕೆಲವೊಂದಿಷ್ಟು ಮಾಧ್ಯಮಗಳ ವಿರುದ್ಧ ಆಗಿರ್ಬೋದು, ದರ್ಶನ್ ವಿರುದ್ಧ ಮಾತಾಡಿದಂಥವರ ವಿರುದ್ಧ ಕೂಡ ಸಾಕಷ್ಟು ಅವರ ಅಭಿಮಾನಿಗಳೇನಿದ್ದಾರೆ ಬಹಿರಂಗವಾಗಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಂದನೆ ಮಾಡುವಂಥದ್ದು, ಪೋಸ್ಟ್ಗಳನ್ನು ಹಾಕೊಳ್ಳುವಂಥದ್ದು ಸಾಕಷ್ಟು ಕೆಲ ದಿನಗಳಿಂದಲೂ ಕೂಡ ಕಂಡು ಬರ್ತಾ ಇದೆ. ಆದರೆ ಈ ಒಂದು ಘಟನೆಗೆ ಅಂದರೆ ದರ್ಶನ್ ಬಂಧನದ ಹಿಂದೆ ಕುಮಾರಸ್ವಾಮಿಯವರ ಕೈವಾಡ ಇದೆ ಅಂತೇಳಿ ಆಕೆಯ ಒಬ್ಬ ಅಭಿಮಾನಿ ಮಂಗಳ ಅಂತ ಆಕೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಆ ಒಂದು ಪೋಸ್ಟಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನು ಜೊತೆಗೆ ಮಾಡೋದ್ರ ಜೊತೆಗೆ ಅವಾಚ್ಯ ಶಬ್ದಗಳನ್ನು ಕೂಡ ಬಳಕೆ ಮಾಡಿರುವಂಥದ್ದು. ಅಂದರೆ ಕುಮಾರಸ್ವಾಮಿ ಮಂಡ್ಯದಕ್ಕೆ ಬರೋದಕ್ಕೆ ಕೆಲವರ ಒಂದು ಭಿಕ್ಷೆ ಕಾರಣ ಆಗಿದೆ. ಜೊತೆಗೆ ಇತ್ತೀಚೆಗೆ ಕುಮಾರಸ್ವಾಮಿ ನಟ ದರ್ಶನ್ ವಿರುದ್ಧವಾಗಿ ರೈತ ಸಂಘದ ಕಾರ್ಯಕರ್ತರು ಮಂಡ್ಯದಲ್ಲಿ ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಆ ಒಂದು ಪ್ರತಿಭಟನೆ ವೇಳೆ ದರ್ಶನ್ ವಿರುದ್ಧವಾಗಿ ಕೂಡ ಸಾಕಷ್ಟು ಘೋಷಣೆಯನ್ನು
ಪ್ರತಿಭಟನೆಯನ್ನು ಕೂಗಿಸಿದ್ರು. ಈ ಒಂದು ಪ್ರತಿಭಟನೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅಂದರೆ 150 ರೂಪಾಯಿಗಳು ದುಡ್ಡನ್ನು ಕೊಟ್ಟು ಈ ತೀರ ಪ್ರತಿಭಟನೆ ಮಾಡಿಸ್ಯಾರೆ ಅಂತೇಳಿ ಈ ರೀತಿ ಗಂಭೀರವಾದಂಥ ಆರೋಪಗಳ ಜೊತೆಗೆ ಅವಾಚ್ಯ ಶಬ್ದಗಳನ್ನು ಕೂಡ ನಿಂದಿಸಿ ಒಂದು ಪೋಸ್ಟನ್ನು ಕೂಡ ಮಾಡಿದರು. ಈ ಒಂದು ಪೋಸ್ಟ್ನ ಹಿನ್ನೆಲೆಯಲ್ಲಿ ಈ ಒಂದು ಪೋಸ್ಟ್ಗೆ JDSನ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕೇರ್ಪೇಟೆಯ ನಗರ ಠಾಣೆಯಲ್ಲೂ ಕೂಡ ಒಂದು ದೂರನ್ನು ಕೊಟ್ಟಿದ್ದಾರೆ. ಈಕೆ ಮಂಗಳ ಅಂತ ಈ ರೀತಿ ಪೋಸ್ಟನ್ನು ಕೂಡ ಮಾಡಿ ಈಕೆಯ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು, ಕೂಡಲೇ ಬಂಧಿಸಬೇಕು ಅಂತೇಳಿ ತಾಲೂಕು ಘಟಕದ ಅಧ್ಯಕ್ಷ ಜಾನಕಿರಾಮ್ ಅಂತ ಬೆಳ್ಳಂಬೆಳಗ್ಗೆ ಪೊಲೀಸ್ ಠಾಣೆಗೆ ಹೋಗಿ ಇನ್ಸ್ಪೆಕ್ಟರ್ಗೆ ಒಂದು ದೂರನ್ನು ಕೂಡ ಕೊಟ್ಟಿರುವ. ಅಂದ್ರೆ ಇತ್ತೀಚೆಗೆ ಈ ಒಂದು ಪ್ರಕರಣ ಬಂದ ಈ ರೀತಿಯ ಹೇಳಿಕೆಗಳು ಕೂಡ ಕಂಡು ಬರ್ತವೆ. ಈ ನಿಟ್ಟಿನಲ್ಲೇ ಕೂಡ JDS ಕಾರ್ಯಕರ್ತರು ಕುಮಾರಸ್ವಾಮಿ ವಿರುದ್ಧ ಮಾತಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಅನ್ನು ಕೂಡ ದಾಖಲಿಸಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಶಾಂತ್. ಇನ್ನು ಕೊಲೆ ಕೇಸನ್ನು ಮುಚ್ಚಾಕಲು ಹಣ ಪಡೆದಿದ್ದಂಥ ದರ್ಶನ್ ಗೆಳೆಯ ಮೋಹನ್ ರಾಜ್ನಿಂದ 40 ಲಕ್ಷ ಹಣ ಪಡೆದಿರುವಂಥದ್ದು ಕೂಡ ಈಗ ಪೊಲೀಸರ ಗಮನಕ್ಕೆ ಬಂದಿದೆ. ಸೊ 40 ಲಕ್ಷ ಮೋಹನ್ ರಾಜ್ ಅನ್ನುವ ಗೆಳೆಯನಿಂದ ಪಡ್ಕೊಂಡಿರುವಂಥದ್ದು. ಅಂದರೆ ಈ ಘಟನೆ ಆದಮೇಲೆ, ಈ ಕೊಲೆ ಆದಮೇಲೆ 40 ಲಕ್ಷ ಪಡೆದಿರುವಂಥದ್ದು. ಕೇಸ್ ಖರ್ಚಿಗೆಂದೇ 40 ಲಕ್ಷ ನಗದು ಪಡೆದಿದ್ದಂಥ ದರ್ಶನ್. ಸೊ ಕೇಸ್ ಮುಚ್ಚಾಕೋದಕ್ಕೆ ಮೊದಲು 30 ಲಕ್ಷ ನೀಡಲಾಗಿತ್ತು ಗೆಳೆಯ ಪ್ರದೋಷ್ಗೆ. ಸೊ ಆ ಮೂಲಕ ಅವ್ರು ಯಾರ್ಯಾರು ಸರೆಂಡರ್ ಆಗ್ತಾರೋ, ಅಪ್ರೂವಲ್ ಆಗ್ತಾರೋ ಅವರಿಗೆ ನೀಡುವಂಥ ಹಣ ಅದು. ಸೊ ಪ್ರದೋಷ್ಗೆ ಹಣ ನೀಡಿದ್ದಂಥ ದರ್ಶನ್ 30 ಲಕ್ಷ 40 ಲಕ್ಷದಲ್ಲಿ. ಸೊ ಅದಾದಮೇಲೆ ಅವರವರಿಗೆ ಯಾರ್ಯಾರು ಹೋಗಿ ಸರೆಂಡರ್ ಆಗ್ತಾರೆ ಅವ್ರಿಗೆ ಹಂಚುವಂಥ ಒಂದು ಪ್ಲ್ಯಾನ್ ಆಗಿತ್ತು. ಮೈಸೂರಿಗೆ ಹೋಗುವಾಗ ಪ್ರದೋಷ್ಗೆ ಹಣ ನೀಡಿ ನಂತರ ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ಅಲ್ಲಿಂದ ಹೋಗಿದ್ದು, ಬೆಂಗಳೂರಿಂದ ಮೈಸೂರಿಗೆ ಹೋಗಿದ್ದು. ಈ ಹಣವನ್ನು ಆತನಿಗೆ ಕೊಟ್ಟು ಅದೇನು ನೋಡ್ಕೋ ಅಮೌಂಟಲ್ಲಿ ಯಾರ್ಯಾರಿಗೆ ಅವರು ಯಾರ್ಯಾರು ಈಗ ಸರೆಂಡರ್ ಆಗ್ತಾರೆ ಅವ್ರು ನೀಡೋಕೆ ಅಂತ. ಸೊ ಅದರಲ್ಲಿ ಈಗ ದರ್ಶನ್ ನಿವಾಸದಲ್ಲಿ 37 ಲಕ್ಷ ಪತ್ತೆ ಆಗಿದೆ. ಹಾಗೆಯೇ 3 ಲಕ್ಷ ವಿಜಯಲಕ್ಷ್ಮಿ ಅವರ ಬಳಿ ಇರುವಂಥದ್ದು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಗೊತ್ತಾಗಿದೆ. ದರ್ಶನ್ ಬೆಡ್ರೂಮ್ನಲ್ಲಿ ಸಿಕ್ಕಿದ್ದಂಥ ಹಣ ಅದು, ಹಸಿರು ಬಣ್ಣದ ಪ್ಯೂಮಾ ಬ್ಯಾಗ್ನಲ್ಲಿ ಇಟ್ಟಿದ್ದಂಥ ದರ್ಶನ್. ಸೊ ಆ ಒಂದು ಹಣವನ್ನು ಈಗ ಜಪ್ತಿ ಮಾಡಲಾಗಿದೆ. ಬ್ಯಾಗ್ ಸಹಿತ 37 ಲಕ್ಷ ಹಣವನ್ನು ವಶಕ್ಕೆ ಪಡೆದಂಥ ಪೊಲೀಸರು. ಸೊ 3 ಲಕ್ಷ ಪತ್ನಿ ವಿಜಯಲಕ್ಷ್ಮಿಗೆ ನೀಡಿದ್ದಂಥ ದರ್ಶನ್ ಅದರಲ್ಲಿ. ಸೊ 40 ಲಕ್ಷದಲ್ಲಿ 37 ಲಕ್ಷ ಬ್ಯಾಗಲ್ಲಿಟ್ಟು ಮೇಕಪ್ ಮ್ಯಾನ್ ಮೂಲಕ ವಿಜಯಲಕ್ಷ್ಮಿಗೆ 3 ಲಕ್ಷ ಹಣ ಹೋಗಿತ್ತು. ಸೊ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ವಿಚಾರಣೆ ನಡೆಸಿದಾಗ ವಿಜಯಲಕ್ಷ್ಮಿಯನ್ನು ಈ ವಿಚಾರ ಗೊತ್ತಾಗಿದೆ. ನಂತರ ಹಣವನ್ನು ಕೂಡ ಈಗ ಪೊಲೀಸರು ಜಪ್ತಿ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಬಳಿಯಿಂದ 3 ಲಕ್ಷ ಹಣವನ್ನು ಜಪ್ತಿ ಮಾಡಲಾಗಿದೆ. ಒಟ್ಟು 40 ಲಕ್ಷ ಗೆಳೆಯ ಮೋಹನ್ ರಾಜಿಂದ ಪಡೆದಿರುವಂಥದ್ದು. ಕೊಲೆ ಕೇಸ್ನಲ್ಲಿ ಇದುವರೆಗೆ 70 ಲಕ್ಷ ವಶಕ್ಕೆ ಪಡೆದಿರುವಂಥ ಖಾಕಿ. ಸೊ ಕೇಸ್ ಮುಚ್ಚಿ ಹಾಕೋದಕ್ಕೆ ದರ್ಶನ್ ಸಂಚು. ಕೊಲೆ ಆರೋಪಿಗಳಿಗೆ 30 ಲಕ್ಷ ಹಂಚಿರುವಂಥದ್ದು ಕೂಡ ಗೊತ್ತಾಗಿದೆ. 37 ಲಕ್ಷವನ್ನು ಈಗ ಸೀಸ್ ಮಾಡಿದ್ದಾರೆ ಪೊಲೀಸರು. ಓವರ್ ಆಲ್ ಟೋಟಲ್ 70 ಲಕ್ಷ. ಅದರಲ್ಲಿ 5 ಲಕ್ಷ ಪವನ್ ಮನೆಯಲ್ಲಿ ಜಪ್ತಿ ಆಗಿದೆ. ಆರೋಪಿ ಪವನ್ ಮನೆಯಲ್ಲಿ 5 ಲಕ್ಷ. ರಾಘವೇಂದ್ರ ನಿವಾಸದಲ್ಲಿ ಈ ಚಿತ್ರದುರ್ಗ ಅಭಿಮಾನಿ ಸಂಘದ ಅಧ್ಯಕ್ಷ, ಸೊ ಆತನ ಮನೆಯಲ್ಲಿ ಒಂದು 4,40,000 60,000 ಖರ್ಚು ಮಾಡಿಕೊಂಡಿರುವಂಥ ರಾಘು, ಆತನಿಗೆ 5 ಲಕ್ಷ ಈ ಶೇರಲ್ಲಿ. ಇನ್ನು ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್ ಇವರಿಗೂ ಕೂಡ 5 ಲಕ್ಷ ನೀಡಲಾಗಿತ್ತು, ಅದು ಕೂಡ ಸೀಸ್ ಆಗಿದೆ. ಅದೇ ರೀತಿಯಾಗಿ ಪ್ರದೋಷ್ ನಿವಾಸದಲ್ಲಿ 5 ಲಕ್ಷ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೊ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಒಟ್ಟು 70 ಲಕ್ಷ ಹಣ ಬಳಕೆ ಮಾಡಲಾಗಿದೆ. ಆದಾಯ ತೆರಿಗೆ ಇಲಾಖೆಗೆ ಪತ್ರ ಬರಲಿರುವಂಥ ಪೊಲೀಸರು ಈ ಬಗ್ಗೆ. ಸೊ ಒಟ್ಟು 70 ಲಕ್ಷ ಖರ್ಚು ಮಾಡಲಾಗಿದೆ ಒಂದು ಮರ್ಡರ್ಗೆ. ದರ್ಶನ್ ಮನೆಯಲ್ಲಿ 37,40,000 ಹಣ, ಪತ್ನಿ ವಿಜಯಲಕ್ಷ್ಮಿ ಬಳಿ ಇರುವಂಥ 3 ಲಕ್ಷ, ಆಲ್ಮೋಸ್ಟ್ ಅದೆರಡು ಸೇರಿದ್ರೆ 40 ಲಕ್ಷ ಆಗುತ್ತೆ. ಇನ್ನು 6 ಪ್ರಕರಣದಲ್ಲಿ 30 ಲಕ್ಷ ಆರೋಪಿಗಳಿಗೆ ಹಂಚಲಾಗಿತ್ತು ಅಂತ ಕೂಡ ಗೊತ್ತಾಗಿದೆ. ಸೊ ಓವರಾಲ್ 70 ಲಕ್ಷ ಕ್ಯಾಶ್ ಹರಿದಾಡಿರುವಂಥ ಹಿನ್ನೆಲೆ ಈಗ ಪೊಲೀಸರು ಅದರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಮಾಡಿ 10 ಲಕ್ಷಕ್ಕಿಂತ ಹೆಚ್ಚು ನಗದು ಬಳಕೆ ಆದರೆ ಐಟಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. 10 ಲಕ್ಷಕ್ಕಿಂತ ಹೆಚ್ಚು ಬಳಕೆ ಆದರೆ ತನಿಖೆ ನಡೆಸುವ ಪೊಲೀಸರು ಐಟಿಗೆ ಮಾಹಿತಿಯನ್ನು ನೀಡಬೇಕು. ಸೊ ಹೀಗಾಗಿ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ನೀಡಲಿರುವಂಥ ಖಾಕಿ. ಸೊ ಇದು ಹಣ ಎಷ್ಟು ಓಡಾಡಿದೆ ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ಕುಣಿಕೆ ಬೀಳುವಂಥ ಸಾಧ್ಯತೆ ಇದೆ ಈ ವಿಚಾರದಲ್ಲಿ.